ಟಿಪ್ಪು ಸುಲ್ತಾನ್ ಜಯಂತಿ ಬಗ್ಗೆ ಏನು ಕಾಂಟ್ರವರ್ಸಿ ನಡೀತಾ ಇದೆ ಅದನ್ನ ಬೇಕಾಗಿಲ್ಲ. ಬಿಜೆಪಿ ಅವರು ಟಿಪ್ಪು ಸುಲ್ತಾನ್ ಜಯಂತಿ ಅಫಿಷಿಯಲ್ ಆಗಿ ಸೆಲೆಬ್ರೇಟ್ ಮಾಡಬಾರ್ದು ಅಂತ ಇದ್ದಾರೆ. ಕಾಂಗ್ರೆಸ್ ಗವರ್ಮೆಂಟ್ ಅವರು ನಾವು ಮಾಡ್ತೀವಿ ಅಂತ ಇದ್ದಾರೆ. ಇದು ಒಂದು ಪೊಲಿಟಿಸೈಸೇಷನ್ ಮಾಡ್ತಾರೆ. ಅದು ಒಂದು ಹಿಸ್ಟಾರಿಕಲ್ ಐಕಾನ್ಗೆ ಟಿಪ್ಪು ಸುಲ್ತಾನ್ ಆಗಲಿ ಸಂಗೊಳ್ಳಿ ರಾಯಣ್ಣ ಆಗಲಿ ಈ ತರ ಹಿಸ್ಟಾರಿಕಲ್ ಐಕಾನ್ಸ್ ಇದೆ. ನಮ್ಗೆ ಜೋಡಿಸ್ಬೇಕು ಇವರು. ನಾವು ಇವ್ರಿಗೆಲ್ಲ ಇಟ್ಕೊಂಡು ನಾವು ಇನ್ನ ಸೊಸೈಟಿಗೆ ಡಿವೈಡ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಂಗನ್ಸತ್ತೆ ನಾವು ಮಾಡರ್ನ್ ಇಂಡಿಯಾ ಇಲ್ಲ, ನಾವು ಯಾವುದೋ ಹಳೆ ಕಾಲದಲ್ಲಿ ಮೆಡಿವಲ್ ಏಜ್ ಅಲ್ಲಿ ಈ ಡಿಸ್ಕಷನ್ಸ್ ಇಟ್ಕೊಳ್ತಾ ಇದೀವಿ ಅಂತ ಅನ್ಸುತ್ತೆ ನನಗೆ. ನಾವು ಮಾಡರ್ನ್ ಇಂಡಿಯಾದಲ್ಲಿ ಮಾತಾಡಬೇಕಾಗಿರೋದು ಏನಂದ್ರೆ ವಿಮೆನ್ಸ್ ಎಂಪವರ್ಮೆಂಟು, ಎಡ್ಯುಕೇಷನ್ನು, ಎಂಪ್ಲಾಯ್ಮೆಂಟು, ಜೆಂಡರ್ ಈಕ್ವಾಲಿಟಿ, ಇದ್ರ ಬಗ್ಗೆ ಮಾತಾಡಬೇಕಾಗಿರೋದು. ನಾವು ಜಯಂತಿ ಬಗ್ಗೆ ಇವ್ರ ಜಯಂತಿ ಮಾಡೋಣ ಅವ್ರ ಜಯಂತಿ ಮಾಡೋಣ ಅಂತ ಅನ್ಸಿದ್ರೆ ನನಗೆ ಬಹಳ ದುಃಖ ಅನ್ಸುತ್ತೆ ನನಗೆ. ಇಟ್ಸ್ ವೆರಿ ಹರ್ಟ್ಫುಲ್. ಎಷ್ಟು ಜನ ಬಡವರಿಗೆ ಊಟ ಇಲ್ಲ, ಎಷ್ಟು ಸಮಸ್ಯೆಗಳಿದೆ ನಮ್ಮ ದೇಶದಲ್ಲಿ. ಅದು ಬಿಟ್ಟು ನಾವು ಜಯಂತಿ ಮಾಡ್ತೀವಿ, ಬಿಜೆಪಿ ಹೇಳುತ್ತೆ ಮಾಡಬೇಡಿ ಅಂತ, ಕಾಂಗ್ರೆಸ್ ಹೇಳುತ್ತೆ. ನೋಡಿ, ಪೊಲಿಟಿಸೈಸೇಷನ್ ಯಾವಾಗಲೂ ಯಾವ ಹಿಸ್ಟಾರಿಕಲ್ ಐಕಾನ್ ತಗೊಂಡು ಮಾಡಬಾರ್ದು. ಈ ಪ್ರಪಂಚದಲ್ಲಿ ನಡೆಯಲ್ಲ ಇದು. ನಮ್ಮ ಮಾಡರ್ನ್ ಇಂಡಿಯಾದಲ್ಲಿ ಏನಾಗಿದೆ, communalism has taken over, many aspects of life. Politicians always play this game, ಆಡ್ತಾರೆ to divide the society by using historical icons. ಟಿಪ್ಪು ಸುಲ್ತಾನ್ ಬಗ್ಗೆ ಯಾವ ಕಮ್ಯುನಿಟಿ ಏನಾದರೂ ಹೇಳಿ, ಕಾಂಟ್ರವರ್ಷಿಯಲ್ ಆಸ್ಪೆಕ್ಟ್ಸ್ ಏನಿದೆ ಅಂದ್ರೆ ಕೊಡಗುದಲ್ಲಿ, ಮಂಗಳೂರದಲ್ಲಿ ಅಲ್ಲಿಂದ ಕನ್ವರ್ಷನ್ಸ್ ಮಾಡಿದ್ರು ಅಂತ. ಅದಕ್ಕೆ ಏನಿದೆ, ದಟ್ ವಾಸ್ ನಾಟ್ ಎ ಕಮ್ಯುನಲ್ ಮೋಟಿವ್ ಇರಲಿಲ್ಲ, ಅದಕ್ಕೆ ಪೊಲಿಟಿಕಲ್ ಮೋಟಿವ್ ಇದ್ದಿದ್ದು. ಏನಾಯ್ತು ಅಂದ್ರೆ ಕ್ರಿಶ್ಚಿಯನ್, ಅಕಾರ್ಡಿಂಗ್ ಟು ಟಾಪ್ ಬ್ರಿಟಿಷ್ ಆಥರ್ಸ್, ಕೇಟ್ ಬಿಟಲ್ ಬ್ಲಾಂಕು, ಅವರು ಕೋಟಿಂಗ್ ಆಥರ್ಸ್, ಇದು ಬಹಳ ರೇರ್ ಬುಕ್ಸ್ ಇದು. ಅವ್ರು ಏನಂತಾರೆ ಅಂದ್ರೆ ಟಿಪ್ಪು ಸುಲ್ತಾನ್ ಯಾವಾಗಲೂ ಕಮ್ಯುನಲ್ ಉದ್ದೇಶದಿಂದ ಯಾರಿಗೂ ಕನ್ವರ್ಷನ್ಸ್ ಮಾಡಿಲ್ಲ ಅಂತ. ದ ಐಡಿಯಾ ಆಫ್ ಕಮ್ಯುನಲ್ ಕನ್ವರ್ಷನ್ ಏನಂದ್ರೆ, ಕ್ರಿಶ್ಚಿಯನ್ಸ್, ಮಂಗಳೂರು ಕ್ರಿಶ್ಚಿಯನ್ಸ್ ಏನಾಯ್ತು, ದೇ ಹ್ಯಾಡ್ ಫೇತ್ ಇನ್ ದ, ಅವ್ರಿಗೂ ಯುರೋಪಿಯನ್ ಕಾನ್ಕರರ್ಸ್ಗೆ ಒಂದೇ ಫೇತ್ ಇತ್ತು, ಕ್ರಿಶ್ಚಿಯನ್ ಫೇತ್. ಆ ಫೇತ್ ಇಟ್ಕೊಂಡು ಇವರು ಟಿಪ್ಪು ಸುಲ್ತಾನ್ ಜೊತೆ ಟ್ರೀಸನ್ ಕಮಿಟ್ ಮಾಡ್ತಾ ಇದ್ರು, ಬಿಟ್ರೇಯಲ್. ಎಷ್ಟೋ ಸತಿ ಆಸ್ ಪರ್ ದ ಹಿಸ್ಟಾರಿಯನ್ಸ್ ಟಿಪ್ಪು ಸುಲ್ತಾನ್ ಅವ್ರಿಗೆ ಈ ತರ ಮಾಡಬಾರ್ದು, ನಮ್ದು ದೇಶ ಬೇರೆ, ನಮ್ದು ಕಿಂಗ್ಡಮ್ ಬೇರೆ. ಅವಾಗ ದೇಶ ಅಂತ ಕಾನ್ಸೆಪ್ಟ್ ಇರಲಿಲ್ಲ, ನಮ್ ಕಿಂಗ್ಡಮ್ ಬೇರೆ. ನೀವು ಈ ತರ ಸಮುದ್ರದಿಂದ ಅವ್ರು ಬಂದ್ರೆ ನೀವು ಒಂದೇ ಜಾತಿ, ಒಂದೇ ರಿಲಿಜನ್ ಅನ್ಕೊಂಡು, ಒಂದೇ ಫೇತ್ ಇಟ್ಕೊಂಡು ಇವ್ರು ಸಪೋರ್ಟ್ ಮಾಡಿದ್ರೆ ಈ ತರ ತಪ್ಪಿದು. ಅವ್ರು ಫಾರಿನರ್ಸ್ ಅಂತ ಹೇಳೋದು ಕೇಳಲಿಲ್ಲ. ಅದಕ್ಕೋಸ್ಕರ ದ ಒನ್ ಥಿಯರಿ ಇಸ್ ದಟ್ ಈ ಫೋರ್ಸ್ ಕನ್ವರ್ಷನ್ ಇಂದ ಏನಾಗ್ತಾ ಇತ್ತು ಅಂದ್ರೆ ಲಾಸ್ ಆಫ್ ಕಮ್ಯುನಿಟಿ ಆಗ್ತಾ ಇತ್ತು. ಒಂದು ಇನ್ಸ್ಟೆನ್ಸ್ ಆಗಿತ್ತು ಟಿಪ್ಪು ಸುಲ್ತಾನ್ ಹಿಸ್ಟ್ರಿಯಲ್ಲಿ. ಪೂನಾದಲ್ಲಿ ಪೇಶ್ವಾಸ್ ಇದ್ರು, ಪೇಶ್ವಾಸ್ ಚಿತ್ಪಾವನ್ ಬ್ರಾಹ್ಮಣ್ಸ್. ಅಲ್ಲಿ ಪೇಶ್ವಾ ಕೋರ್ಟಲ್ಲಿ ಟಿಪ್ಪು ಸುಲ್ತಾನ್ ವಕೀಲರಿದ್ರು, ಅಂಬಾಸಿಡರ್ಸ್ ಅನ್ಬೋದು. ಟಿಪ್ಪು ಸುಲ್ತಾನು 17th ಸೆಂಚುರಿ ಯಾವಾಗ ಒಂದು ಇದರಲ್ಲಿ ಅವ್ರ ಪತ್ರ ಬರೀತಾರೆ ವಕೀಲ್ಗೆ. ಏನಂತ ಅಂದ್ರೆ, ಪೂನಾದಲ್ಲಿ ಇರೋದು ಮುಸ್ಲಿಮ್ಸ್ ಮತ್ತು ಹಿಂದೂಸ್ ಮಧ್ಯ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡಿ, ಒಂದು ಡಿಸ್ಕಾರ್ಡ್ ಕ್ರಿಯೇಟ್ ಮಾಡಿ, ಅವರು ಕಮ್ಯುನಲ್ ಪ್ರಾಬ್ಲಮ್ಸ್ ಆಗಿ ಅವ್ರು ವೀಕ್ ಆಗ್ಲಿ, ನಾವು ಅವಾಗ ಆಕ್ರಮಣ ಮಾಡೋಣ ಅಂತ. ಅಲ್ಲಿರೋದು ಪೇಶ್ವಾ ಕಿಂಗ್ಡಮ್ ಇರೋದು ಮುಸ್ಲಿಮ್ಸ್ ಮತ್ತು ಹಿಂದೂಸ್ ಮಧ್ಯ. ಬಟ್ ಅವ್ರ ಕಿಂಗ್ಡಮ್ ಅಲ್ಲಿ ಏನೇನು ಮುಸ್ಲಿಮ್ಸ್ ಇದ್ರು, ಯಾರ್ಯಾರು ಸಬ್ಜೆಕ್ಟ್ಸ್ ಇದ್ರು, ಹಿಂದೂಸ್ ಆಗ್ಲಿ ಕ್ರಿಶ್ಚಿಯನ್ಸ್ ಆಗ್ಲಿ, ಟಿಪ್ಪು ಸುಲ್ತಾನ್ ಅವ್ರಿಗೆ ನಾವಿವಾಗ ಹೆಂಗೆ ಎಲ್ಲ ಮುಸ್ಲಿಮರು ಹಿಂದೂರು ಸೇರ್ಕೊಂಡು ಪಾಕಿಸ್ತಾನ್ ವಿರುದ್ಧ ನಾವೇನ್ ಯಾವ ತರ ಮಾತಾಡ್ತೀವೋ ಹಂಗೆ ಟಿಪ್ಪು ಸುಲ್ತಾನ್ ಕಾಲದಲ್ಲೂ ಕಿಂಗ್ಡಮ್ ಅಲ್ಲಿ ಮುಸ್ಲಿಮ್ಸ್ ಇದ್ರು, ಕ್ರಿಶ್ಚಿಯನ್ಸ್ ಇದ್ರು, ಬೇರೆ ಬೇರೆ ಜಾತಿಗಳು, ಅವ್ರಿಗೆಲ್ಲ ಟಿಪ್ಪು ಸುಲ್ತಾನ್ ಅವ್ರ ಸಬ್ಜೆಕ್ಟ್ಸ್ಗೆ ಮಾತ್ರ ಪ್ರೊಟೆಕ್ಟ್ ಮಾಡ್ತಾ ಇದ್ರು ಅವರು. ನೀವು ಅವರು ಹಿಸ್ಟ್ರಿ ನೋಡ್ಕೊಳ್ಳಿ. ಅವರು ಶಾ ಆಲಂ ವಾಸ್ ಎಂಪರರ್ ಆಫ್ ಇಂಡಿಯಾ. ಆಗ ಶಾ ಆಲಂಗ್ ಅವ್ರು ಬರೀತಾರೆ, ನೋಡಿ ನೀವು ನನಗೆ ಟಿಪ್ಪು ಸುಲ್ತಾನ್ ಮುಸ್ಲಿಂ ರೂಲ್ ಆ ಕಾಲದಲ್ಲಿ ಹಂಗಿತ್ತು. ಯಾರಾದ್ರೂ ಆಗ್ಲಿ ಮುಘಲ್ ಎಂಪರರ್ ಇಂದ ಒಂದು ಫಾರ್ಮಲ್ ಲೆಟರ್ ಆಫ್ ಅಥಾರಿಟಿನೋ ಏನೋ ತಗೋಬೇಕಾಗಿತ್ತು, ಇನ್ವೆಸ್ಟಿಷರ್ ಅಂತಾರೆ, ತಗೋಬೇಕಾಗಿತ್ತು. ಟಿಪ್ಪು ಸುಲ್ತಾನ್ ಬರೀತಾನೆ, ನೋಡಿ ನಾನು ಈಗ ಇಲ್ಲಿ ನವಾಬ್ ಟಿಪ್ಪು ಸುಲ್ತಾನ್, ನೀವು ನಂಗೆ ಅಫಿಷಿಯಲ್ ಆಗಿ ನವಾಬ್ ಅಂತ ಡೆಸಿಗ್ನೇಟ್ ಮಾಡಿ ಅಂತ. ಅವ್ರೇನ್ ಮಾಡ್ತಾರೆ, ಶಾ ಆಲಮು, ಆನ್ ದ ಅಡ್ವೈಸ್ ಆಫ್ ದ ಫ್ರೆಂಚ್ ಅಂಬಾಸಿಡರ್ಸ್ ಅಂಡ್ ಫ್ರೆಂಚ್ ಕೌನ್ಸಿಲರ್ಸ್ ಅವರು ರೆಫ್ಯೂಸ್ ಮಾಡ್ತಾರೆ. ಇಲ್ಲ ಟಿಪ್ಪು ಸುಲ್ತಾನ್, ನಾನ್ ನಿಮ್ಗೆ ಈ ತರ ರೆಕಗ್ನೈಸ್ ಮಾಡಕ್ ಆಗಲ್ಲ. ಆಗ ಟಿಪ್ಪು ಏನ್ ಮಾಡ್ತಾರೆ ಅಂದ್ರೆ, ನಿಮ್ ರೆಕಗ್ನೇಷನ್ ನಂಗೆ ಬೇಕಾಗಿಲ್ಲ ಅಂದ್ಬಿಟ್ಟು ಅವರೇ ಬಾದ್ಶಾ ಅಂದ್ಬಿಟ್ಟು ಡಿಕ್ಲೇರ್ ಮಾಡ್ತಾರೆ. ಅಗೇನ್ಸ್ಟ್ ಇಟ್ಸ್ ಎ ಚಾಲೆಂಜ್ ಟು ದ ಮೊಘಲ್ ಎಂಪರರ್. ಮೊಘಲ್ ಎಂಪರರ್ ಯಾರು? ಶಾ ಆಲಂ ವಾಸ್ ಎ ಮುಸ್ಲಿಂ ಎಂಪರರ್. ಈ ತರ ಇನ್ಸ್ಟೆನ್ಸಸ್ ಆಗಿದೆ. ನೀವು ಬೇಕಾದಷ್ಟು ಕೇಳಿದ್ದೀರಾ ಶೃಂಗೇರಿ ಮಠ್ ಬಗ್ಗೆ, ಹೆಂಗ್ ಟಿಪ್ಪು ಸುಲ್ತಾನ್ ಪೇಶ್ವಾಸ್ ಅವರು ರೇಡ್ ಮಾಡಿದಾಗ ಶೃಂಗೇರಿ ಮಠ್ಗೆ ಅವರು ಯಾವ ತರ ಸ್ವಾಮೀಜಿಗೆ ಅವ್ರು ಹೆಂಗ್ ಪ್ರೊಟೆಕ್ಟ್ ಮಾಡಿದ್ದಾರೆ, ನಂಜನಗೂಡ್ ಟೆಂಪಲ್ಗೆ, ಮೇಲ್ಕೋಟೆ ಟೆಂಪಲ್ಗೆ ಅವ್ರು ಏನೇನು ಕೊಟ್ಟಿದ್ದಾರೆ, ಡೊನೇಷನ್ಸ್ ಕೊಟ್ಟಿದ್ದಾರೆ. ನೋಡಿ, ಈ ಕಾಲದಲ್ಲಿ ಹೆಂಗಿದ್ರು ಜನರು, ಆ ಕಾಲದಲ್ಲೂ ಹಂಗೆ ಇದ್ರು ಜನರು, ಪೊಲಿಟಿಷಿಯನ್ಸ್ ಅಂಡ್ ರೂಲರ್ಸ್. ಬಹಳ ಪ್ರಾಕ್ಟಿಕಲ್ ಫ್ರಾಗ್ಮ್ಯಾಟಿಕ್ ರೂಲರ್ಸ್ ಇವರೆಲ್ಲ. ಇವ್ರ ಜಾತಿಗೆ ನೋಡಿಕೊಂಡು ನಮ್ಮ ದೇಶದಲ್ಲಿ ಯಾರ ರೂಲರ್ ಇವಾಗ್ಲೂ ಆಗ್ಲಿ ಅವಾಗ್ಲೂ ಆಗ್ಲಿ, ಮೊಘಲ್ಸು ಆಗ್ಲಿ,
ಒಂದು ಮೇಜಾರಿಟಿ ಜಾತಿಗೆ ಬಿಟ್ಬಿಟ್ಟು ಇಲ್ಲಿ ನಮ್ಮ ದೇಶದಲ್ಲಿ ರೂಲ್ ಮಾಡಕ್ಕೆ ಸಾಧ್ಯನೇ ಇಲ್ಲ, ಅದು ಆಗದೇ ಇಲ್ಲ. ದಟ್ ಈಸ್ ದ ಬ್ಯೂಟಿ ಆಫ್ ಇಂಡಿಯಾ. ಹಂಗನ್ಬಿಟ್ಟು ನೋಡಿ, ಈಗ ಈ ಜಯಂತಿ ಬಗ್ಗೆ ಬಂದ್ರೆ ನಾವು ವೈ ಆರ್ ವಿ ಅಂಬೇಡ್ಕರ್ ಜಯಂತಿ ಮಾಡಿದೀವಿ. ಹಿ ವಾಸ್ ದ ಫ್ರೇಮರ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಹಿ ವಾಸ್ ಐಕಾನ್. ಅವರು ನಮ್ಮ ಸಂವಿಧಾನಕ್ಕೆ ಅವ್ರ ಫಾದರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಅವರು ಮಹಾತ್ಮ ಗಾಂಧೀಜಿ ವಾಸ್ ದ ಫಾದರ್ ಆಫ್ ದ ನೇಷನ್. ಇಂಡಿಪೆಂಡೆನ್ಸ್ ಸ್ಟ್ರಗಲ್, ನಮ್ಗೆ ಇವತ್ತು ಇಂಡಿಪೆಂಡೆನ್ಸ್ ಕಾಂಟ್ರಿಬ್ಯೂಷನ್ ಗಾಂಧೀಜಿದು ಯಾರು ಡಿನೈ ಮಾಡೋಕ್ಕಾಗಲ್ಲ. ಅವ್ರು ಯಾವ ತರ ನಾನ್ ವೈಲೆನ್ಸ್, ಅವ್ರದ್ದು ಕಾನ್ಸೆಪ್ಟ್ ನಾನ್ ವೈಲೆನ್ಸ್ ಅಂಡ್ ನಾನ್ ಕೋಆಪರೇಷನ್ ನಾವಲ್ ಕಾನ್ಸೆಪ್ಟ್ ತಂದು ಬಂದು ಅವ್ರ ಬಗ್ಗೆ ಜಯಂತಿ ನಾವು ಮಾಡ್ತೀವಿ, ಸರಿಯಾಗಿದೆ. ಬಸವಣ್ಣ ವಾಸ್ ಅನದರ್ ಗ್ರೇಟ್ ಮ್ಯಾನ್. ಅವರು ಯಾರು ಯಾವ ಜಾತ್, ಮುಸಲ್ಮಾನರಾಗ್ಲಿ, ಹಿಂದೂ, ಲಿಂಗಾಯತ್, ಯಾರು ಅವ್ರಿಗೆ ಬಸವಣ್ಣ ನಮ್ಮವ್ರು ಅಂತ ಹೇಳಕ್ಕಾಗಲ್ಲ. ಬಸವಣ್ಣ ಆಗ್ಲಿ, ಗಾಂಧಿ ಆಗ್ಲಿ, ಅಂಬೇಡ್ಕರ್ ಆಗ್ಲಿ, ದೇ ಬಿಲಾಂಗ್ ಟು ಎವ್ರಿಬಡಿ. ಹಂಗೆ ನಾನು ಸಂಗೊಳ್ಳಿ ರಾಯಣ್ಣ ಬಗ್ಗೆನೂ ಹೇಳ್ಬೋದು, ಟಿಪ್ಪು ಸುಲ್ತಾನ್ ಬಗ್ಗೆನೂ ನೀವು ಹಂಗೆ ಹೇಳ್ಬೋದು. ನೋಡಿ, ಟಿಪ್ಪು ಸುಲ್ತಾನ್ ಬಗ್ಗೆ ಏನೇನು ಡಿಫರೆನ್ಸಸ್ ಆಫ್ ಒಪಿನಿಯನ್ ಇದೆ, ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಇಂಡಿಯನ್ ಆಥರ್ಸ್, ಇಟ್ ಈಸ್ ದ ಬ್ರಿಟಿಷ್ ಪ್ರಾಪಗಂಡ. ಆ ಕಾಲದಲ್ಲಿ ಅವರು, ನಾವು ಇವಾಗ ಹೇಗೆ ಮೋದಿಜಿ ಹೋಗ್ಬಿಟ್ಟು ಇಡೀ ದೇಶದಲ್ಲಿ ಇಂಟರ್ನ್ಯಾಷನಲ್ ಐಸೋಲೇಷನ್ ಪಾಕಿಸ್ತಾನ್ ಮಾಡ್ತಾ ಇದ್ದಾರೆ, ಆ ತರ ಆವಾಗ ಬ್ರಿಟಿಷರ್ಸ್ ಟಿಪ್ಪು ಸುಲ್ತಾನ್ಗೆ ಐಸೋಲೇಟ್ ಮಾಡಕ್ಕೆ ಈ ತರ ಪ್ರಾಪಗಂಡ ಮಿಷನರಿ ಅನ್ಲೀಶ್ ಮಾಡಿದ್ರು. ಇವ್ರು ಬ್ರೂಟಲ್ಲು, ಇವ್ರು ಹಿಂದೂಸ್ ಹೊಡಿತಾರೆ. ಅವ್ರ ಹಿಂದೂಸ್, ಅವ್ರ ಬೆಸ್ಟ್ ಆಫ್ ಜನರಲ್ಸ್, ಅವ್ರ ಪ್ರೈಮ್ ಮಿನಿಸ್ಟರ್ ಹಿಂದೂ ಇದ್ದಿದ್ದು. ಹೆಂಗ್ ಸಾಧ್ಯ ಹೇಳಿ ಅದು? ನೀವು ನೋಡಿ, ಟಿಪ್ಪು ಸುಲ್ತಾನ್ ಪ್ಯಾಲೇಸ್ಗಳು ಎಲ್ಲೆಲ್ಲಿದೆ, ಮೈಸೂರಿಂದ ತಗೊಂಡು ನೀವು ಬ್ಯಾಂಗ್ಳೂರಿಂದ ತಗೊಂಡು, ಅಲ್ಲಿರೋದು ದೇವಸ್ಥಾನಗಳು ಇಂಟ್ಯಾಕ್ಟ್ ಆಗಿದೆ, ಏನೂ ಆಗಿಲ್ಲ. ವಾಟ್ ಎಕ್ಸ್ಪ್ಲೇನ್ಸ್ ದಿಸ್ ಫಿನಾಮಿನಾ ಹೇಳಿ? ಇದು ಎಕ್ಸ್ಪ್ಲೇನ್ ಮಾಡೋಕ್ಕಾಗತ್ತಾ? ಆಮೇಲೆ ಟಿಪ್ಪು ಸುಲ್ತಾನ್, ನಾನು ಹೇಳೋದೇನಂದ್ರೆ, ಅವ್ರು ಹೆಂಗಿದ್ರು, ಬಟ್ ಈಗ ಅವ್ರಿಗೆ ಪೊಲಿಟಿಸೈಸ್ ಮಾಡಿ ನೀವು ಮಾಡಬಾರ್ದು, ನೀವು ಇದು ಜಯಂತಿ ಮಾಡಬೇಕು, ನಾವು ಅಫಿಷಿಯಲ್ ಆಗಿ ಮಾಡ್ತೀವಿ ಅಂತ ಕಾಂಗ್ರೆಸ್, ಇದು ತಪ್ಪು. ಯಾವ್ದಾದ್ರೂ ಜಯಂತಿ ಆಗಲಿ, ಯಾರ್ದಾದ್ರೂ ಆಗಿರ್ಲಿ, ಅದೇನಾದ್ರೂ ನಮ್ಮ ದೇಶಕ್ಕೆ ಕಮ್ಯುನಲ್ ಡಿವಿಷನ್ ತರತ್ತಂತ ಹೇಳಿದ್ರೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಟಿಪ್ಪು ಸುಲ್ತಾನ್ಗೆ ಮುಸ್ಲಿಂ ಕಮ್ಯುನಿಟಿನವರು ಬಹಳ ಗೌರವಿಸ್ತಾರೆ, ಬೇರೆ ಕಮ್ಯುನಿಟಿಯವರು, ಹಿಂದೂಸ್ ಆಗಿರ್ಲಿ, ಎಷ್ಟೋ ಜನ ಹಿಂದೂ ಕಮ್ಯುನಿಟಿಯನ್ನು ಅವ್ರಿಗೆ ಬಹಳ ಅವ್ರ ಮೇಲೆ ಗೌರವ ಇದೆ. ಬಟ್ ಅವ್ರೇನಾದ್ರು ಅವ್ರ ಸಂತೋಷದಿಂದ ವಾಲಂಟಿಯರ್ ಆಗಿ ವಿದಿನ್ ಇಂದ ಸೆಲೆಬ್ರೇಟ್ ಮಾಡಿದ್ರೆ ಇದು ಒಳ್ಳೇದು. ನಾವು ಅಫಿಷಿಯಲ್ ಆಗಿ ಈ ಸಿಚುವೇಶನ್ ಅಲ್ಲಿ, ಈ ಇಂಡಿಯಾಲಿ ಏನ್ ಸಿಚುವೇಶನ್ ನಡೀತಾ ಇದೆ, ಕಮ್ಯುನಲ್ ಡಿವಿಷನ್ಸ್, ಬಾಬರಿ ಮಸ್ಜಿದ್ ಆದ್ಮೇಲೆ, ಶಾಬಾನು ಕೇಸ್ ಆದ್ಮೇಲೆ, ಗೋಧ್ರಾ ಆದ್ಮೇಲೆ ಏನ್ ಕಮ್ಯುನಲ್ ಟೆನ್ಷನ್ ಹೈಟನ್ ಆಗಿದೆ, ಈ ಸಿಚುವೇಶನ್ ನೀವು ನೋಡ್ಬಿಟ್ಟು ಕಾಂಟೆಕ್ಸ್ಟ್ ಅಲ್ಲಿ ನಾವು ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ತೀನಿ ಅಂದ್ರೆ, ಇದರಿಂದ ನನ್ನ ಪ್ರಕಾರ ಕರ್ನಾಟಕ ರಾಜ್ಯಕ್ಕೆ ಮತ್ತೆ ಇಂಡಿಯಾಗೆ ಏನು ಅದರಲ್ಲಿ ಬೆನಿಫಿಟ್ ಇಲ್ಲ ಅನ್ಸುತ್ತೆ ನನಗೆ. ಇಟ್ ವಿಲ್ ಡಿವೈಡ್ ದ ಕಮ್ಯುನಿಟಿ ಮೋರ್. ಮುಸ್ಲಿಮ್ಸ್ ಅವರು ಅದಕ್ಕೆ ಅಫೆನ್ಸ್ ತಗೊಳ್ತಾರೆ, ಅವರು ಒಂದ್ ಪೊಲಿಟಿಕಲ್ ಪಾರ್ಟಿ ಕಡೆ ಹೋಗ್ತಾರೆ ಅಷ್ಟೇ, ಅದು ಆ ಪೊಲಿಟಿಕಲ್ ಪಾರ್ಟಿಗೆ ಬೆನಿಫಿಟ್ ಆಗುತ್ತೆ. ಬಿಜೆಪಿ ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಅವ್ರ ರೈಟ್ ವಿಂಗ್ RSS ಇದೆ, ABV, ಅವ್ರು ಪ್ಲೀಸ್ ಮಾಡಕ್ಕೆ ಇವರು ನೀವು ಮಾಡಬಾರ್ದು ಅಂತಿದ್ದಾರೆ. ಇದರಿಂದ ಯಾರಿಗೂ ಉದ್ಧಾರ ಆಗತ್ತೆ, ಏನು ಉದ್ಧಾರ ಆಗತ್ತೆ ಅದು ಇಟ್ ಇಸ್ ಔಟ್ ಆಫ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಇದು ನಾವಿವಾಗ ಯಾವ ಪಕ್ಷದ, ಈ ಮಾಡರ್ನ್ ಇಂಡಿಯಾ ಅನ್ಸೋದೇ ಅಲ್ಲ ಈ ತರ ಮಾತಾಡ್ತದೆ. ನಂಗೆ ಅನ್ಸುತ್ತೆ ನಾನು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಹೋಗ್ಬಿಟ್ಟು ಯಾರೋ ಇಗ್ನರೆಂಟ್ ಜನರಿಗೆ ಮಾತಾಡ್ತೀನಿ ಅನ್ಸುತ್ತೆ ನನಗೆ. ಈ ಮಾಡರ್ನ್ ಇಂಡಿಯಾನ ಇದು, ಈ ತರ ನಾವು ಸಿವಿಲೈಸ್ ಕಂಟ್ರಿನ ಮಾಡರ್ನ್ ಇಂಡಿಯಾನ ನಾವು ಡೆವಲಪ್ ಮಾಡೋದು. ಜಯಂತಿಗಳು ನಾವು ಈ ಕಾಲದಲ್ಲಿ 2016 ಅಲ್ಲಿ ನಾವು ಈ ಜಯಂತಿ ಮಾಡೋಣ, ಆ ಜಯಂತಿ ಮಾಡೋಣ, ಯಾರ ಜಯಂತಿನೂ ನಮ್ಗೆ ಬೇಕಾಗಿಲ್ಲ. ಈಗ ನಮ್ಗೆ ಬೇಕಾಗಿರೋದು ಏನಂದ್ರೆ ಎಂಪ್ಲಾಯ್ಮೆಂಟ್ ಬೇಕಾಗಿದೆ, ಎಡ್ಯುಕೇಶನ್ ಬೇಕಾಗಿದೆ, ಜೆಂಡರ್ ಎಂಪವರ್ಮೆಂಟ್ ಬೇಕಾಗಿದೆ, ವಿಮೆನ್ಗೆ ರಿಸರ್ವೇಶನ್ ಬೇಕಾಗಿದೆ. ಈ ತರ ದಿಸ್ ಇಸ್ ಅ ಮಾಡರ್ನ್ ವರ್ಲ್ಡ್, ದಿಸ್ ಇಸ್ ಅ ಮಾಡರ್ನ್ ಸಿವಿಲೈಸೇಷನ್. ನಾವು ಈ ತರ ಹೋಗ್ಬೇಕಾಗಿದೆ. ಈ ಕಾಲದಲ್ಲಿ ನಾವು ಕೂತ್ಕೊಂಡು ನಮ್ಗೆ ಜಯಂತಿ ಬೇಕಂತ ಕಾಂಗ್ರೆಸ್ ಅವರು ನಾವು ಅಫಿಷಿಯಲ್ ಆಗಿ ಮಾಡ್ತೀವಿ, ಇವರು ಬಿಜೆಪಿ ನಾವು ಮಾಡಕ್ ಬಿಡಲ್ಲ ಅಂದ್ಬಿಟ್ಟು ಯಾವ ತರ ಪಾಲಿಟಿಕ್ಸ್ ಇದು? ಜನರಿಗೆ ಗೊತ್ತಾಗ್ತಾ ಇಲ್ವಾ ಇದು ಟಿಪ್ಪು ಸುಲ್ತಾನ್ ಗೌರವ ಕೊಡಕ್ಕಲ್ಲ, ಟಿಪ್ಪು ಸುಲ್ತಾನ್ಗೆ ಇದು ಡಿಸ್ರೆಸ್ಪೆಕ್ಟ್ ತೋರ್ಸೋಕ್ಕೂ ಅಲ್ಲ. ದಿಸ್ ಇಸ್ ಪ್ಯೂರ್ಲಿ ಫಾರ್ ಪೊಲಿಟಿಕಲ್ ಡಿವಿಷನ್ ಅಂತ ಜನರಿಗೆ ಗೊತ್ತಾಗ್ತಾ ಇಲ್ವಾ? ನನ್ನ ಕಮ್ಯುನಿಟಿಯವ್ರಿಗೂ ನಾನು ಅಪೀಲ್ ಮಾಡ್ತೀನಿ, ಜನಶ್ರೀ ಟಿವಿ ಚಾನೆಲ್ದಿಂದ, ಇದಕ್ಕೆ ವಿ ಶುಡ್ ನಾಟ್ ಫಾಲೋ ಪ್ರೇ ಟು ದಿಸ್ ಪಾಲಿಟಿಕ್ಸ್ ಆಫ್ ಕಮ್ಯುನಲಿಸಮ್. ನಮ್ಗೆ ಟಿಪ್ಪು ಸುಲ್ತಾನ್ ವಾಸ್ ಎ ಫ್ರಾಗ್ಮ್ಯಾಟಿಕ್ ಸೆಕ್ಯುಲರ್ ರೂಲರ್ ಅಂದ್ಬಿಟ್ಟು ಸರ್ಟಿಫಿಕೇಟ್ ನಮಗೆ ಕಾಂಗ್ರೆಸ್ ಅಂತಾನೂ ಬೇಡ, ಬಿಜೆಪಿ ಅಂತಾನೂ ಬೇಡ. ಅವ್ರು ಇಲ್ಲಿ ಬಂದಿದ್ರು. ಶಿವಾಜಿ ನಿಮ್ಗೆ ಗೊತ್ತಿದೆ, ಶಿವಾಜಿ ವಾಸ್ ಅ ಸೆಕ್ಯುಲರ್ ಮ್ಯಾನ್, ಈ ವಾಸ್ ಅ ವೆರಿ ಮೋಸ್ಟ್ ಸೆಕ್ಯುಲರ್ ಮ್ಯಾನ್. ಶಿವಾಜಿ ಬಗ್ಗೆ ಅವ್ರಿಗೆ ಹೋಗ್ಬಿಟ್ಟು ಬೇರೆ ಕಡೆ ರೈಟ್ ವಿಂಗ್ ಮಹಾರಾಷ್ಟ್ರ ಅಲ್ಲಿ ಅವ್ರಿಗೊಂಥರ ತಗೊಂಡ್ಬಿಟ್ಟು ಹಿಂದೂಸ್ ಅವರು ಶಿವಾಜಿ ನಮ್ಮವರು, ಶಿವಾಜಿ ಹಿಂದೂಸ್. ಶಿವಾಜಿ ವಾಸ್ ಒನ್ ಆಫ್ ದ ಫೈನೆಸ್ಟ್ ಸೆಕ್ಯುಲರ್ ಎಕ್ಸಾಂಪಲ್ಸ್. ನೋಡಿ, ಹಿಸ್ಟ್ರಿಗೆ ಬರಿಬೇಕಂತ ಹೇಳಿದ್ರೆ ನಾವು ಈ ತರ ಗ್ರೇಟ್ ಐಕಾನ್ಸ್ ಬಗ್ಗೆ ಅವ್ರ ಸೆಕ್ಯುಲರ್ ಡೀಡ್ಸ್ ಏನ್ ಮಾಡಿದ್ದಾರೆ ಅವ್ರ ಕಾಲದಲ್ಲಿ. ನಿಮ್ಗೆ ಗೊತ್ತಿದೆ, ಶಿವಾಜಿ ಖುರಾನ್ ತಲೆ ಮೇಲೆ ಇಟ್ಕೊಂಡು ಹೋಗ್ಬಿಟ್ಟು ಮುಸ್ಲಿಮ್ಸ್ ಕೊಡ್ತಾ ಇದ್ರು ಯುದ್ಧ ಆಗಿದ್ದಾಗ, ಖುರಾನ್ ಅವ್ರ ಕೈಯಲ್ಲಿ ಸಿಗ್ತಾ ಇದ್ರೆ. ನಿಮ್ಗೆ ಗೊತ್ತಿದೆ, ಶಿವಾಜಿಸ್ ಪರ್ಸನಲ್ ಬಾಡಿ ಗಾರ್ಡ್ ವಾಸ್ ಎ ಮುಸ್ಲಿಮ್.
ಈ ತರ ಹಿಸ್ಟ್ರಿಯಲ್ಲಿ ಇದೆಲ್ಲ ಇದೆ. ಯಾರು ತೋರಿಸ್ತಾರೆ ಹೇಳಿ? ಒಂದು ಪ್ರಾಪಗಂಡ ಕ್ರಿಯೇಟ್ ಮಾಡಿದ್ದಾರೆ. ಬ್ರಿಟಿಷರ್ಸ್ ಏನ್ ಮಾಡಿದ್ರು ಪ್ರಾಪಗಂಡ, ಅದೇ ಪ್ರಾಪಗಂಡ ನಾವು ನಮ್ಮ ರೈಟ್ ವಿಂಗ್, ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ, ಅದೇ ಅಡಾಪ್ಟ್ ಮಾಡಿ ನಾವು ಅದೇ ಪ್ರಾಪಗಂಡ ಅನ್ಲೀಶ್ ಮಾಡಿ ನಾವು ಈ ತರ ನಮ್ಮ ಕಂಟ್ರಿಗೆ ಡಿವೈಡ್ ಮಾಡಿಕೊಂಡು ನಾವು ಹಾಳು ಮಾಡಿಕೊಂಡು ವಿ ಆರ್ ಟೇಕಿಂಗ್ ಇಟ್ ಟುವರ್ಡ್ಸ್ ಅಬ್ಸಲ್ಯೂಟ್ ಡಿಸ್ಟ್ರಕ್ಷನ್. ನಾನು I don't belong to any political party. I am a secularist. ಈ ತರ ಇವಾಗ ನೋಡಿ ಸೆಕ್ಯುಲರ್ ಅಂತ ಹೇಳೋದು ತಪ್ಪಾಗ್ತಾ ಇದೆ. ಸೆಕ್ಯುಲರ್ ಅಂದಿದ ತಕ್ಷಣ ದೆನ್ ದ ಆಪೋಸಿಟ್ ಇಸ್ ಕಮ್ಯುನಲ್. ವಿ ಹ್ಯಾವ್ ಟು ಬಿ ಎ ಟಾಲರೆಂಟ್ ಕಮ್ಯುನಿಟಿ. ಇಂಡಿಯಾ ಕೆನಾಟ್ ಅಫೋರ್ಡ್ ಕಮ್ಯುನಲ್ ಜಯಂತೀಸ್. ಇದು ಟಿಪ್ಪು ಸುಲ್ತಾನ್ ಜಯಂತಿ ಅಲ್ಲ. ದಿಸ್ ಇಸ್ ನಾಟ್ ಅಬೌಟ್ ಎನಿ ಅದರ್ ಜಯಂತಿ. ದಿಸ್ ಇಸ್ ಎ ಕಮ್ಯುನಲ್ ಜಯಂತಿ. ಲೆಟ್ ಇಸ್ ನಾಟ್ ಕಮ್ಯುನಲೈಸ್ ದ ಸೊಸೈಟಿ ಫರ್ದರ್. ಲೆಟ್ ಇಸ್ ನಮಗೆ ಇನ್ನ ಇಂಪಾರ್ಟೆಂಟ್ ವಿಷಯಗಳ ಇಶ್ಯೂಸ್ ಇಲ್ವಾ ಮಾತಾಡಕ್ಕೆ? ನಾವು ಈ ತರ ಮಾತಾಡಬೇಕಾಗಿದೆ. ಆಯ್ತು ಬಿಡಿ, ಕಾಂಗ್ರೆಸ್ ಟುಡೇ, ಕಾಂಗ್ರೆಸ್ ಪಾರ್ಟಿ, ದೇ ಕ್ಯಾನ್ ಟಾಕ್ ವಿತ್ ದ ಸ್ಟೇಕ್ ಹೋಲ್ಡರ್. ಕರೀರಿ ಮುಸ್ಲಿಂ ಕಮ್ಯುನಿಟೀಸ್ ಕರೆದ್ಬಿಟ್ಟು ಕೇಳಿ, ಡು ಯು ವಾಂಟ್ ಟಿಪ್ಪು ಸುಲ್ತಾನ್ ಜಯಂತಿ, ಆರ್ ಯು ವಾಂಟ್ ಕಾಲೇಜಸ್, ಯು ವಾಂಟ್ ಯೂನಿವರ್ಸಿಟೀಸ್, ಏನ್ ಬೇಕಿಂತ ಕೇಳಿ ಅವ್ರಿಗೆ, ನೋಡೋಣ ಏನ್ ಹೇಳ್ತಾರೋ. ಟಿಪ್ಪು ಸುಲ್ತಾನ್ ಇಸ್ ಹಿಸ್ಟ್ರಿ. ವಿ ಆರ್ ಲಿವಿಂಗ್ ಇನ್ ಪ್ರೆಸೆಂಟ್. ಮೊನ್ನೆ ಒಂದು ಬಿಜೆಪಿ ಮುಖಂಡರು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅಂತ ಮಾಡಿದ್ರು. ಏನ್ ಅನ್ಕೊಂಡಿದ್ದಾರೆ ಇವರು? ಸಂಗೊಳ್ಳಿನ ಬಿಲಾಂಗ್ಸ್ ಟು ಕುರುಬಾ ಕಮ್ಯುನಿಟಿನಾ? ಹಿ ಬಿಲಾಂಗ್ಸ್ ಟು ದ ಕಂಟ್ರಿ, ಹಿ ಬಿಲಾಂಗ್ಸ್ ಟು ಕರ್ನಾಟಕ. ಅದಕ್ಕೆ ತಗೊಂಡ್ಬಿಟ್ಟು ಇವರು ಅದಕ್ಕೆ ಡಿವೈಡ್ ಮಾಡಕ್ ಹೋಗ್ತಾರೆ. ಈ ತರ ಕಮ್ಯುನಲ್ ಪಾಲಿಟಿಕ್ಸ್ ನೋಡಿ, ಇಂಥ ಪೊಲಿಟಿಷಿಯನ್ಸ್ಗೆ ನಾವು ಎಲೆಕ್ಟ್ ಮಾಡಬಾರ್ದು. ವಿ ಹ್ಯಾವ್ ಟು ನಾನು ವೆರಿ ಸ್ಟ್ರಾಂಗ್ಲಿ ನನ್ನ ಹೃದಯದಿಂದ ಅಪೀಲ್ ಮಾಡ್ತೀನಿ, ಥ್ರೋ ಔಟ್ ಪಾಲಿಟಿಷಿಯನ್ಸ್ who divide India, who divide Karnataka on communal basis. We are all human beings. ಮನುಷ್ಯರು ರಿಲಿಜನ್ ಏನಿದೆ ಅದು ವೆರಿ ಪರ್ಸನಲ್ ರಿಲೇಷನ್ ವಿತ್ ಗಾಡ್. ಅದಕ್ಕೆ ನಾವು ರೆಲಿಗೇಟ್ ಮಾಡಬೇಕಾಗತ್ತೆ ಟು ಯುವರ್ ಹೋಮ್ಸ್ ಅಂಡ್ ಮಾಸ್ಕ್ ಅಂಡ್ ಟೆಂಪಲ್ಸ್. ಯು ಶುಡ್ ನಾಟ್ ಬ್ರಿಂಗ್ ಇಟ್ ಇನ್ ಪಬ್ಲಿಕ್ ಡೊಮೈನ್, ಇನ್ ಪೊಲಿಟಿಕಲ್ ಡೊಮೈನ್. ಪೊಲಿಟಿಸೈಸೇಷನ್ ಆಫ್ ಹಿಸ್ಟಾರಿಕಲ್ ಅಕೌಂಟ್ಸ್ ಇಂದ ನಾವು ಈ ಬೀದಿನ ನಾವು ಹೆಸರಿಡ್ತೀವಿ. ಏನಾಗದೆ? ಫಸ್ಟ್ ಬೀದಿಯಲ್ಲಿ ಟ್ರಾಫಿಕ್ ಸರಿಪಡಿಸಿ. ಹಾಳಾಗ್ತಾ ಇದೆಲ್ಲ ಟ್ರಾಫಿಕ್ ಬ್ಯಾಂಗ್ಳೂರ್ ಸಿಟಿಯಲ್ಲಿ. ಉದಾಹರಣೆ ಬ್ಯಾಂಗ್ಳೂರ್ ಸಿಟಿ ತಗೊಳ್ಳಿ ನೀವು. ಆ ಬೀದಿಗೆ ಯಾರು ನೋಡಲ್ಲ, ಅಲ್ಲಿ ಕಕ್ಕಸ್ ಮಾಡೋರು ಇರ್ತಾರೆ, ಗಲೀಜ್ ಮಾಡೋರು ಇರ್ತಾರೆ, ತಿಂದು ಹೋಗಿರೋರು ಇರ್ತಾರೆ. ಅದಕ್ಕೆ ಕ್ಲೀನ್ ಮಾಡೋದು ನಿಮ್ಮ ಉದ್ದೇಶ ಇಲ್ಲ. ನೇಮ್ಸ್ ಚೇಂಜ್ ಮಾಡ್ಬೇಕು ನೀವು, ಟಿಪ್ಪು ಸುಲ್ತಾನ್ ವಿಧಿ, ಅಂಬೇಡ್ಕರ್ ವಿಧಿ ಅಂತ. ಅಷ್ಟು ಗೌರವ ಕೊಟ್ರೆ ನೀವು ಹೋಗ್ಬಿಟ್ಟು ನೋಡಿ, ನೀವು ಐಕಾನ್ಸ್ ಏನೇನು ಐಕಾನ್ಸ್ ಹೆಸರು ಇಟ್ಟಿದ್ದೀರಾ ರೋಡ್ಗಳ, ಆ ಬೀದಿಗಳ ಸ್ಥಿತಿ ನೋಡಿ ಏನಾಗಿದೆ ಅಂತ. ನಾನು ಹೇಳೋದೇನಂದ್ರೆ, ವಿ ಆರ್ ಲಿವಿಂಗ್ ಇನ್ ಎ ಸಿವಿಕ್ ನ್ಯಾಷನಲಿಸಮ್. ವಿ ಶುಡ್ ಲೆಟ್ ಗೋ ದಿಸ್ ನೋಡಿ, ರಿಲಿಜನ್ ಯಾವಾಗ್ಲೂ ಒಂದ್ ಕಮ್ಯುನಿಟಿಗೆ ಬೈಂಡ್ ಮಾಡಕ್ ಸಾಧ್ಯನೇ ಇಲ್ಲ. ಆ ತರ ಬೈಂಡ್ ಮಾಡ್ಬೇಕಾದ್ರೆ ಇಡೀ ದುಬೈ ಆಗ್ಲಿ, ಸೌದಿ ಅರೇಬಿಯಾ ಆಗ್ಲಿ, ಲಿಬಿಯಾ ಎಲ್ಲ ಮುಸ್ಲಿಂ ಕಂಟ್ರೀಸ್ ಅಲ್ವಾ, ಒಂದೇ ಇರ್ತಾ ಇತ್ತು. ಆಗಿದೆ ಬೈಂಡ್ ಮಾಡಕ್ಕೆ. ರಿಲಿಜನ್ ಇಸ್ ನಾಟ್ ಏಬಲ್ ಟು ಬೈಂಡ್ countries or people. Religion is a personal relationship with God. ನೀವು ಇಲ್ಲೂ ನೋಡಿ, ಯುರೋಪ್ ಅಲ್ಲಿ ನೋಡಿ, ಒಂದೇ ಜಾತಿ, ಒಂದೇ ರಿಲಿಜನ್, ಕ್ರಿಶ್ಚಿಯಾನಿಟಿ ಎಷ್ಟು ದೇಶಗಳಿದೆ. ಸೊ ರಿಲಿಜನ್ ಪಬ್ಲಿಕ್ ಡೊಮೈನ್ ಅಲ್ಲಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಟಿವ್ ಅಫೇರ್ಸ್ ಅಲ್ಲಿ ರಿಲಿಜನ್ ಆಗಲಿ, ರಿಲಿಜಿಯಸ್ ಐಕಾನ್ಸ್ ಆಗಲಿ, ಅವ್ರು ರಿಲಿಜಿಯಸ್ ಐಕಾನ್ಸ್ ಇದ್ರ, ಸೆಕ್ಯುಲರ್ ಐಕಾನ್ಸ್ ಇದ್ರ, ಅದ್ ನಮ್ ಬೇಡ. ಇಫ್ ದೇ ಆರ್ ಯೂಸ್ಫುಲ್ ಟು ದ ಕಂಟ್ರಿ ಟುಡೇ, if Tipu Sultan's name is useful to the country, Sangoli Rayana's is useful to the country, Shivaji's useful agidre, ಪಾಸಿಟಿವ್ ಆಗಿ ಉಪಯೋಗಿಸ್ಕೊಂಡ ರಿಯಲ್ ಹಿಸ್ಟ್ರಿಯಲ್ಲಿ ಹೋಗಿ. ಟಿಪ್ಪು ಸುಲ್ತಾನ್ ಗ್ರೇಟ್ ಇದ್ರು, ಹೆಂಗಿದ್ರು, ಅದು ನಿಮ್ ಪರ್ಸನಲ್ ಪರ್ಸೆಪ್ಷನ್ಸ್, ಬುಕ್ಸ್ ಓದಿ ನಿಮ್ ಪರ್ಸನಲ್ ಪರ್ಸೆಪ್ಷನ್ ಫಾರ್ಮ್ ಮಾಡಿ ನೀವು. ಅದ್ರ ಬೇರೆ ಕತೆ. ನಾವು ಜಯಂತಿ ಮಾಡ್ತೀವಿ, ನಾವು ಜಯಂತಿ ಮಾಡಲ್ಲ ಅಂದ್ಬಿಟ್ಟು ಪೊಲಿಟಿಕ್ಸ್ ಮಾಡಿ ಒಂದು ರಿಲಿಜಿಯಸ್ ಟಿಪ್ಪು ಸುಲ್ತಾನ್ ಬಗ್ಗೆ ನಾನು ಅಗೇನ್ ಹೇಳ್ತಿದ್ದೀನಲ್ಲ, ಆಸ್ ಎ ವೆರಿ ಟಾಲರೆಂಟ್ ಸೆಕ್ಯುಲರ್ ಮ್ಯಾನ್, ಆಸ್ ಎ ಕಾನ್ಸ್ಟಿಟ್ಯೂಷನಲ್ ಮುಸ್ಲಿಂ ನಾನು ನಿಮ್ಗೆ ಮಾತಾಡ್ತಿದ್ದೀನಿ. ಟಿಪ್ಪು ಸುಲ್ತಾನ್ ಆಗ್ಲಿ, ಶಿವಾಜಿ ಆಗ್ಲಿ, ಬಾಬರು ಆಗಿರ್ಲಿ, ನೀವು ಯಾವ್ದಾದ್ರು ಪೃಥ್ವಿರಾಜ್ ಆಗಿರ್ಲಿ, ಇವರೆಲ್ಲ ಕಮ್ಯುನಲ್ ಇರಲಿಲ್ಲ. ಕಮ್ಯುನಲ್ ಇರೋದು ನಾವು. ಈ ಕಾಲದಲ್ಲಿ ಪಾಲಿಟಿಷಿಯನ್ಸ್ ಕಮ್ಯುನಲ್ ಅಷ್ಟಿರ್ಲಿಲ್ಲ. ಅವರು ವೆರಿ ಫ್ರಾಗ್ಮ್ಯಾಟಿಕ್ ಇದ್ರು. ಅವರು ಈ ತರ ನಮ್ಮ ದೇಶ ತರ 80% ಆಫ್ ಪಾಪ್ಯುಲೇಷನ್ ಆವಾಗ ಹಿಂದೂಸ್ ಇತ್ತು. ಹಾಗಾದ್ರೆ ಕನ್ವರ್ಷನ್ಸ್ ಆಗ್ಬೇಕಾದ್ರೆ ಇಡೀ ಹಿಂದೂಸ್ತಾನೇ ಮುಸ್ಲಿಮ್ಸ್ ಆಗ್ತಾ ಇದ್ರಲ್ಲ, ಇವರೆಲ್ಲ ಅದಕ್ಕೆಲ್ಲ ಹೋಗಿಲ್ಲ. ಇನ್ನೊಂದೇನಂದ್ರೆ ಇವ್ರ ಬಗ್ಗೆ ಇನ್ನೊಂದು ಹೇಳ್ತೀನಿ ನೋಡಿ ನಿಮ್ಗೆ, ಕಿಂಗ್ಸ್ ಬಗ್ಗೆ ಹೇಳ್ತೀನಿ ನಾನು ನಿಮ್ಗೆ. ಇವರು ಕಿಂಗ್ಸು ಗ್ರೇಟ್ ಅಂತ ಹೇಳಕ್ ಆಗಲ್ಲ. ಇವ್ರು ಏನ್ ಮಾಡಿದ್ರು, ಇವ್ರು ತೀರೋಗ್ಮೇಲೆ ಇವ್ರ ಮಕ್ಕಳಾಗ್ಬೇಕಂತ ಇವಾಗ್ಲೂ ಅದೇ ನಡೀತಾ ಇರೋದು. ಬಾಬರ್ ತೀರೋಗ್ಮೇಲೆ ಹುಮಾಯೂನ್ ಆಗ್ಬೇಕಂತ. ದೇವರ್ ಆಲ್ ಇಲೀಟ್ ರಿಚ್ ಫ್ಯಾಮಿಲೀಸ್ ಇವರು. ಇವ್ರು ಆದ್ಮೇಲೆ ನಮ್ಮ ಮಕ್ಕಳಂದವ್ರು ಇವರು. ಇವರು ದೇಶಕ್ಕೇನು ಉದ್ಧಾರ ಮಾಡಿಲ್ಲ, ಇವರು ಸ್ವಂತಕ್ಕೆ ಉದ್ಧಾರ ಮಾಡ್ಕೊಂಡು ಹೋಗಿರೋ ಫ್ಯಾಮಿಲೀಸ್ ಇದ್ದು. ಮೊಘಲ್ ಎಂಪರರ್ಸ್ ಆಗ್ಲಿ, ಸಲ್ತನತ್ ಡೈನಾಸ್ಟಿ ಆಗ್ಲಿ, ಯಾವ ಡೈನಾಸ್ಟಿ ಮೂರ್ಖರು ಹೇಳೋರು ಮುಸ್ಲಿಮ್ಸ್ ರೂಲ್ ಮಾಡಿಲ್ಲ. ಇಲೀಟ್ ಫ್ಯಾಮಿಲೀಸ್ ನೋಡಿ, ರಜಪೂತ್ ಇಲೀಟ್ ಫ್ಯಾಮಿಲೀಸ್, ಮುಸ್ಲಿಂ ಇಲೀಟ್ ಫ್ಯಾಮಿಲೀಸ್ ಇಲ್ಲಿ ಇವಾಗ ನಡೀತಾ ಇದಲ್ಲ, ಅದೇ ಕತೆ ಅವಾಗ್ಲೂ ನಡೆಯೋದು. ಚೇಂಜ್ ಆಗಿದೆ ಅಷ್ಟೇ ಫಸಾಡು.
ನಮ್ಗೆ ಗೊತ್ತಾಗ್ತಲ್ಲ ಅದು. ಸೊ ನೋ ಬಡಿ ಹ್ಯಾಸ್, ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ಬಂದ ಮೇಲೆ ಒಂದು ಇಗ್ನಿಟೇರಿಯನ್ ಕಾನ್ಸೆಪ್ಟ್ ಅನ್ನೋದು, ಒಂದು ಈಕ್ವಾಲಿಟಿ ಅನ್ನೋದು, ಎಂಪವರ್ಮೆಂಟ್ ಅನ್ನೋದು, ವುಮೆನ್ಸ್ ರೈಟ್ ಅನ್ನೋದು, ಹ್ಯೂಮನ್ಸ್ ರೈಟ್ ಈಗ ಬಂದಿರೋದು ಕಾನ್ಸೆಪ್ಟ್ಸ್ ಅದು. ಅದಕ್ಕೆ ನಾವು ಸ್ಟ್ರೆಂತ್ ಮಾಡಿಕೊಂಡು ಅದು ತಗೊಂಡು ನಾವು ವಿ ಹ್ಯಾವ್ ಟು ಮೂವ್ ಫಾರ್ವರ್ಡ್, ವಿ ಶುಡ್ ನಾಟ್ ಗೋ ಬ್ಯಾಕ್ವರ್ಡ್ ಅಂತ. ಇದು ನಾನು ನಿಮಗೆ heartfelt request ಮಾಡಿ, please don't politicize any issue. Don't politicize and divide the community in the names of the great people like Tipu Sultan, great people, icons like Ambedkar, icons like Mahatma Gandhi, icons like Shivaji. You are all secular general. Oh, please let us not misuse these icons. And I will request all of you. Thank you very much.